ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಮ್ಯಾ ಲೈಫ್ ಸ್ಟೈಲ್ ಕನ್ನಡ ವ್ಲಾಗ್ಸ್. ನಾನು ರಮ್ಯಾ. ನಾನಿವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇರೋದು ಆ್ಯಕ್ಚುಲಿ ಹಸ್ಬೆಂಡ್ ಫ್ರೆಂಡ್ ಅಂತಲೇ ಹೇಳ್ಬೋದು. ಅವ್ರದ್ದು ಮದುವೆಗೆ ಹೊರಟಿದ್ದೀವಿ. ಸಮೂ ನೋಡಿ ಇವತ್ತು ಆ್ಯಕ್ಚುಲಿ ಸ್ಯಾಟರ್ಡೆ. ಇವತ್ತು ರಿಸೆಪ್ಷನ್ ಇದೆ, 2 ರಿಸೆಪ್ಷನ್ ಇದೆ. ಇಬ್ಬರು ಕೂಡ ಕಸ್ಟಮರ್ಸು, ಹಾಗೆ ಇಬ್ಬರು ಕೂಡ ಸ್ವಲ್ಪ ಕ್ಲೋಸ್ ಫ್ರೆಂಡ್ ಥರನೇ. ಹಾಗಾಗಿ 2 ಫಂಕ್ಷನ್ನಿಗೆ ಹೋಗ್ತಾ ಇದ್ದೀವಿ. ಈಗ ವೇರ್ ಮಾಡಿರೋದು ಇದು ಸ್ಯಾರಿ ಬಂದು ನನ್ನ ಮದುವೆಯ ಬಳೆ ಶಾಸ್ತ್ರದ ಸೀರೆ. ಆಗೂ ಕೂಡ ಟ್ರೆಂಡು, ಹಾಗೆ ಈಗೂ ಕೂಡ ಇದು ಟ್ರೆಂಡಿಂಗಲ್ಲಿರುತ್ತೆ. ತುಂಬಾ ಚೆನ್ನಾಗಿದೆ ಡಿಸೈನ್. ನಂಗೆ ತುಂಬಾ ಇಷ್ಟ ಆಗಿ ತುಂಬ ಟೈಮ್ ತೊಗೊಂಡು ಸೆಲೆಕ್ಟ್ ಮಾಡಿರೋದು ಸೀರೆ. ಇದಕ್ಕೆ ಬೇರೆ ಬ್ಲೌಸ್, ಇದೇ ಕಲರ್ದು ಬ್ಲೌಸ್ ಸ್ಟಿಚ್ ಮಾಡಿಸಿದೆ ಮದುವೆಯಲ್ಲಿ. ಈಗ ಇದು ಗ್ರೀನ್ ಬ್ಲೌಸ್ ಇತ್ತು, ಅದನ್ನು ಮ್ಯಾಚ್ ಮಾಡಿದ್ದೀನಿ. ಹಾಗೆ ಗ್ರೀನ್ ನೆಕ್ ಪೀಸನ್ನು ಮ್ಯಾಚ್ ಮಾಡಿದ್ದೀನಿ. ಹಾಗೆ ಇದೊಂದು ಗೋಲ್ಡ್ ಇಯರಿಂಗನ್ನು ಮ್ಯಾಚ್ ಮಾಡಿದ್ದೀನಿ. ಸಿಂಪಲ್ಲಾಗಿ ರೆಡಿಯಾಗಿದ್ದೀನಿ. ಇವತ್ತು ಸ್ಕೂಲ್ ರಜಾ ಇತ್ತು, ಹಾಗೆ ಚೆನ್ನಾಗಿ ಆಟಾಡಿ 6 o'clock ಮಲ್ಕೊಂಡ. ಈಗ 7:30 ಟೈಮು. ಈಗ ಹೊರಟಿದ್ದೀವಿ. ಹಸ್ಬೆಂಡ್ ಬಂದಿದ್ದಾರೆ, ಕೆಳಗಡೆ ಕಾರ್ ಹತ್ರ ಇರ್ತೀವಿ, ಕಾರ್ ತರ್ತೀನಿ ಬನ್ನಿ ಅಂತ ಹೇಳಿದ್ರು. ನಾವಿಬ್ಬರು ವ್ಲಾಗನ್ನು ಸ್ಟಾರ್ಟ್ ಮಾಡಿದ್ದೀವಿ. ಅಲ್ಚಿನಿ ಮಲಗಿಬಿಟ್ಟಿದ್ದ, ಹಾಗಾಗಿ ಸ್ವಲ್ಪ ಫೇಸ್ ಡಲ್ ಇದೆ. ಎದ್ದೇಳಿಸಿ ರೆಡಿ ಮಾಡಿಸ್ಕೊಂಡು ಕರ್ಕೊಂಡು ಹೊರಡ್ತಾ ಇದ್ದೀನಿ. 2 ರಿಸೆಪ್ಷನ್ ಇದೆ. ಈಗ ಫಸ್ಟು ನಾವು ಕೋಟೆ ರೋಡ್ ಹತ್ರ ಉದ್ಬೂರು ಇದೆಯಲ್ಲ, ಅಲ್ಲಿಗೆ ಹೋಗ್ತಾ ಇದ್ದೀವಿ. ನೆಕ್ಸ್ಟು ಇಲ್ಲಿ ಬಂದತ್ಕಳಮ್ಮ ಚೌಟ್ರಿಗೆ. 2 ಕೂಡ ನಾನು ಶೇರ್ ಮಾಡ್ಕೋತೀನಿ ಹೇಗೆಲ್ಲ ಇರುತ್ತೆ ಫಂಕ್ಷನ್ ಅನ್ನೋದ. ಬನ್ನಿ ಹೋಗೋಣ. ಹಾಗೆ ಹಸ್ಬೆಂಡ್ ಕೂಡ ಮೀಟ್ ಮಾಡಿಸ್ತೀನಿ. ಬಾಯ್. ಹಾಯ್ ಎಲ್ರಿಗೂ, ವೆಲ್ಕಮ್ ಬ್ಯಾಕ್. ಈಗ ಹೊರಟಿದ್ದೀವಿ. ರೀ, ಎಲ್ಲಿಗೆ ಹೋಗ್ತಾ ಇರೋದು ನಾವು? ಸಿಂಗಾಪುರ. ಇವ್ರು ಸಿಂಗಾಪುರಕ್ಕೆ ಕರ್ಕೊಂಡು ಹೋಗಲ್ಲ ಗೈಸ್. ಸಿಂಗಾಪುರ ಅಂತಿದೆ. ಸಿಂಗಾಪುರ ಅಂತ ಇದೆಯಾ? ಎಲ್ಲಿ? ಸಿಂಗಾಪುರದಲ್ಲಿ ಇಲ್ಲ, ಎಲ್ಲೋ ಇದೆ ಅನ್ಸುತ್ತೆ. ನಮ್ಮ ಮೈಸೂರು ಸುತ್ತಮುತ್ತ, ಗೊತ್ತಿಲ್ಲ. ಇದೆಯಲ್ವಾ? ಇದೆ ಅನ್ಸುತ್ತೆ. ನೋಡಿ, ಹಸ್ಬೆಂಡ್ ರೆಡಿ ಆಗಿರೋದು, ಡ್ರೈವ್ ಮಾಡ್ತಾ ಇದ್ದಾರೆ. ಎಲ್ರಿಗೂ ನಮಸ್ಕಾರ, ಗುಡ್ ಈವ್ನಿಂಗ್. ಈವ್ನಿಂಗ್ 6ಗೆ ರೆಡಿ ಆಗು ಅಂತೇಳಿ ನಾನು 6:30 ಕರೆಕ್ಟಾಗಿ ರೆಡಿ ಆಗಿದ್ದೀನಿ. ಅವ್ರು ಬಂದಾಗ 8 o'clock ಗೈಸ್. ನಾನು 5:30 ರೆಡಿ ಆದೆ. 5 ಬರಕ್ಕಾಗ್ಲಿಲ್ಲ, ಸಾರಿ, ಲೇಟ್ ಆಗಿ ಬಂದೆ. ಅವ್ರಿಗೆ ಬಿಡಲ್ಲ ಕಸ್ಟಮರ್ಸು. ಯಾಕೆ ಹಂಗೆ ಮಾಡ್ತಾರೆ? ಎಲ್ಲರೂ ಹೋಗೋ ಮಾತ್ರ. ಬೇರೆ ಟೈಮಲ್ಲಿ ಇವರೇ ಬಿಡಲ್ಲ ಅಲ್ವಾ? ಬೇರೆ ಟೈಮಲ್ಲಿ ನಾನೇ ಬರಲ್ಲ. ಬಿಡಲ್ಲ. ಎಲ್ಲಿಗೆ ಹೋಗ್ತಾ ಇರೋದು ನಾವೀಗ? ಮದುವೆ ರಿಸೆಪ್ಷನ್. ಯಾವ ಊರು? ಯಾವ ಊರು? ಉದ್ಬೂರು ವಿಷ್ಣುವರ್ಧನ ಸ್ಮಾರಕ ಭವನ ಆಪೋಸಿಟ್ ಅಲ್ಲಿ ಇದೆಯಂತೆ ಚೌಟ್ರಿ. ನಾವು ಇದೇ ಫಸ್ಟ್ ಟೈಮ್ ಆ ಕಡೆ ಚೌಟ್ರಿಗೆ ಹೋಗ್ತಾ ಇರೋದು. ಹೇಗಿದೆ ಚೌಟ್ರಿ ಏನು ಅನ್ನೋದನ್ನ ತೋರಿಸ್ತೀನಿ. ಹಾಗೆ ಯಾರ್ದು ರೀ ಫಂಕ್ಷನ್? ರಿಸೆಪ್ಷನ್ ಯಾರ್ದು? ರವಿಕುಮಾರ್ ಡಿಪಾರ್ಟ್ಮೆಂಟ್ ಅಲ್ಲಿ, ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ವರ್ಕ್ ಮಾಡ್ತಿದ್ದಾರೆ. ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ. ಅವ್ರು ಏನಾಗ್ಬೇಕು ನಿಮಗೆ? ನನಗೆ ನಮ್ಮ ಹುಡುಗ. ನಿಮ್ಮ ಹುಡುಗನ? ಇಲ್ಲಿದಾರಲ್ಲ ನಿಮ್ಮ ಹುಡುಗ, ಇಲ್ಲಿ ಕಾಣಿಸ್ತಾ ಇಲ್ಲ ಅವರು. ನಮ್ಮ ರವಿಕುಮಾರ್ ಅಲ್ಲಿ ಇದಾರೆ ಇವ್ರ ಹುಡುಗ. ಫ್ರೆಂಡ್ ಕಸ್ಟಮರು ಸ್ವಲ್ಪ ನಮ್ಮ ಶಾಪ್ ಅಲ್ಲಿ ವರ್ಕ್ ಮಾಡಿದ್ದಾರೆ. ಸ್ವಲ್ಪ ದಿನ, ಜಾಸ್ತಿ ಇಲ್ಲ, ಒಂದು ಡೇಸ್ ಅಷ್ಟೇ, ಡೇಸ್ ಲೆಕ್ಕದಲ್ಲಿ. ಮಂತು, ತಿಂಗಳು, ವರ್ಷ ಇಲ್ಲ. ಅಂದ್ರೆ ಕ್ಲೋಸ್. ಒಳ್ಳೆ ಹುಡುಗ, ಒಳ್ಳೆ ಕಡೆ ಜಾಬ್ ತಗೊಂಡ, ಒಳ್ಳೆ ಕಡೆ ಮದುವೆ ಆಗ್ತದೆ. ನಿಮ್ ಶಾಪ್ ಅಲ್ಲಿ ವರ್ಕ್ ಮಾಡಿದವರೆಲ್ಲ ಒಳ್ಳೆ ಕಡೆ ಜಾಬ್ ತಗೊಂಡಿದ್ದಾರೆ ಅಲ್ವಾ? ಹೌದು. ಖುಷಿ ವಿಚಾರ ಅದು. ಖುಷಿಯಾಗಿ ಹೋಗ್ತಾ ಇದ್ದೀನಿ. ಖುಷಿಯಾಗಿ ಹೋಗ್ತಾ ಇದ್ದೀನಿ ನಾನು. ಆಕ್ಚುಲಿ ಇವತ್ತು 2 ರಿಸೆಪ್ಷನ್ ಇದೆ ಅಂತ ಹೇಳ್ದೆ. ಬನತ್ಕಳಮ್ಮ ಚೌಟ್ರಿಯಲ್ಲಿ ಒಂದಿದೆ. ಹೋಗ್ಬೇಕು. ಇಲ್ಲಿ ಮುಗಿಸ್ಕೊಂಡು ಅಲ್ಲಿ ಹೋಗ್ತೀವಿ. ಮೇ ಬಿ ಅಲ್ಲಿ ಹೋಗೋಷ್ಟೊತ್ತಿಗೆ 9:30 10 o'clock ಆಗ್ಬೋದು ಅನ್ಸುತ್ತೆ. ಅದೇನು ನಮ್ಗೇನು ಹೊಸದಲ್ಲ, ಹೋಗ್ತೀವಿ. ಅದೇ ನಮ್ಗೇನು ಹೊಸದಲ್ಲ, ಹೋಗಿ ಬರ್ತೀವಿ. ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಹಾಗೇನೆ ಕೆಲವೊಬ್ರು ಕೇಳ್ಬೋದು, ಏನು ನೀವು ಕಸ್ಟಮರ್ಸ್ ಫಂಕ್ಷನಿಗೆಲ್ಲ ಹೋಗ್ತೀರಾ ಅಂತ. ಅಂದರೆ ಅವರು ನಮ್ಮ ಕಸ್ಟಮರು, ಆದರೆ ಕಸ್ಟಮರ್ಗಿಂತನೂ ಸ್ವಲ್ಪ ಕ್ಲೋಸ್ ಆಗಿರ್ತಾರೆ. ಫ್ರೆಂಡ್ ಅಂತಲೂ ಹೇಳ್ಬೋದು, ಆ ಥರನೇ. ಹಾಗಾಗಿ ನಾವು ಮಿಸ್ ಮಾಡದೆ ಹೋಗ್ತೀವಿ. ಅವರು ಕೂಡ ನಮ್ಮ ಫಂಕ್ಷನ್ಸಿಗೆಲ್ಲ ಬರ್ತಾರೆ, ಹಾಗಾಗಿ ಹೋಗ್ತೀವಿ ಅಲ್ವಾ ರೀ? ಹೌದು. ಕಾರ್ ಓಡಿಸ್ತಿದ್ದೆ ನಾನು. ಆ ಕಡೆ ಇತ್ತು ಮೈಂಡ್, ಆ ಕಡೆ ಇತ್ತು, ಈ ಕಡೆ ಇರಲಿಲ್ಲ. ಕಂಟಿನ್ಯೂ. ಹಾಯ್ ಸಾಮು, ಅಲ್ಲಿಗೆ ಹೋಗ್ತಾ ಇದ್ದೀರಾ? ಗೊತ್ತಿಲ್ಲ ಅವ್ರಿಗೆ, ಎಲ್ಲೂ ಗೊತ್ತಿರಲ್ಲ. ಫೋನ್ ನೋಡ್ತಾ ಇದ್ರು. ಕ್ಯಾಮ್ರಾ ಆನ್ ಮಾಡಿದ ತಕ್ಷಣ ಫೋನ್ನ ಸೈಡಿಗೆ ಇಟ್ಟು ಅಲರ್ಟ್ ಆಗ್ಬಿಟ್ರು. ಅಲರ್ಟ್ ಆಗತ್ರ ಇಲ್ವಾ?
ಸಮೂಗೆ ಈಗ ಬಂಪರ್ ಆಫರ್ ಲಾಟ್ರಿ ಅಲ್ಲ, ರಜಾ ಇದೆ ಸಮೂಗೆ. ಈಗ 10th CBSE ಅವ್ರದ್ದು 10th ಎಕ್ಸಾಮ್ ಶುರು ಆಗಿದೆ. ಅವ್ರಿಗೆ ಎಕ್ಸಾಮ್ ಇದ್ದಾಗೆಲ್ಲ ಇವರಿಗೆ ಹಾಲಿಡೇಸ್ ಇದೆ. ಸಮೂ ಅಂತೂ ಫುಲ್ ಖುಷಿ. ಅವ್ರದ್ದೆಲ್ಲ ಎಕ್ಸಾಮ್ಸ್ ಮುಗಿದ್ಮೇಲೆ ಸಮೂಗೆ ಎಕ್ಸಾಮ್ ಶುರು ಆಗುತ್ತೆ. ಹಾಗೆ ಇಲ್ಲಿ ಸ್ವಲ್ಪ ಲೈಟ್ ಹಾಕೊಂಡೆಲ್ಲ ವಿಡಿಯೋ ಮಾಡೋದಕ್ಕೆ ಆಗೋದಿಲ್ಲ. ಹಾಗಾಗಿ ನಾನು ಚೌಟ್ರಿಗೆ ಹೋದ್ಮೇಲೆ ಸಿಗ್ತೀನಿ. ಬನ್ನಿ ಹೋಗೋಣ. ಉದ್ಬೂರು ವಿಷ್ಣುವರ್ಧನ ಸ್ಮಾರಕ ಪಕ್ಕದಲ್ಲೇ ಅನುಗ್ರಹ ಕಲ್ಯಾಣ ಮಂಟಪ ಅಂತ ಮಾಡಿದ್ದಾರೆ, ಹೊಸದಾಗಿ ಮಾಡಿದ್ದಾರೆ, ತುಂಬಾನೇ ಚೆನ್ನಾಗಿದೆ. ನಾವು ಆ ಚೌಟ್ರಿಗೆ ಹೋಗಿದ್ದು ಫಸ್ಟ್ ಟೈಮ್. ಪಾರ್ಕಿಂಗ್ ಎಲ್ಲ ತುಂಬಾನೇ ದೊಡ್ಡದಾಗಿ ಕೊಟ್ಟಿದ್ದಾರೆ. ಹಾಗೆ ಅವರು ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇರೋದ್ರಿಂದ ತುಂಬಾನೇ ಜನ ಕಾರ್ಗಳು ನೋಡ್ತಾ ಇದ್ದಾರೆ. ಹಾಗೆ ನಾವು ಚೌಟ್ರಿ ಒಳಗೆ ಎಂಟರ್ ಆಗ್ತಾ ಇದೀವಿ. ಚೌಟ್ರಿ ತುಂಬಾನೇ ಚೆನ್ನಾಗಿದೆ, ಡೆಕೋರೇಷನ್ ಎಲ್ಲ ತುಂಬಾನೇ ಚೆನ್ನಾಗಿ ಮಾಡಿಸಿದ್ರು. Close till I get up. Time is barely on our side. I don't wanna waste what's left. The storms we chase are leading us, and love is all we'll ever trust. Yeah, no, I don't wanna waste what's left. And on we'll go. ಮುಯ್ ಕೊಟ್ಟು ಫೋಟೋ ತೆಗೆಸ್ಕೊಳ್ಳೋದಕ್ಕೆ ತುಂಬಾನೇ ರಶ್ ಇತ್ತು. ಹಾಗೆ ನಾವು ಇನ್ನೊಂದು ಫಂಕ್ಷನ್ಗೆ ಹೋಗ್ಬೇಕಾಗಿತ್ತಲ್ಲ, ಹಾಗೆ ಸ್ವಲ್ಪ ಲೈಟ್ ಆಗಿ ಊಟ ಮಾಡ್ಕೊಳ್ಳೋಣ ಅಂತ ಊಟಕ್ಕೆ ಅಂತ ಬಂದಿದೀವಿ. ಕಾಯಿಯೊಳಗೆ ಪಾಯಸ, 2 ತರ ಪಲ್ಯ, ದೋಸೆ, ಚಟ್ನಿ, ಪಲ್ಯ, ವಾಂಗಿಬಾತು, ಅನ್ನ ಸಾಂಬಾರು ಹೀಗೆ ಮಾಡಿದ್ರು. ನಾವು ಸೈಡ್ಸ್ ಎಲ್ಲ ತಿನ್ಕೊಂಡ್ವಿ, ಲೈಟ್ ಆಗಿ ಊಟನ ಮುಗಿಸ್ಕೊಂಡ್ವಿ. ಇಲ್ಲೂ ಊಟ ಮಾಡ್ಬೇಕು, ಹಾಗೆ ಅಲ್ಲೂ ಊಟ ಮಾಡ್ಬೇಕು, 2 ಕಡೆ ಕೂಡ ಬೇಜಾರ್ ಮಾಡ್ಕೋಬಾರ್ದು. ಹಾಗಾಗಿ ಲೈಟ್ ಆಗಿ ಊಟ ಮುಗಿಸ್ಕೊಂಡು ಈಗ ಮುಯ್ ಕೊಡಕ್ಕೆ ಅಂತ ಬಂದಿದೀವಿ. ಹಾಗೆ ಅವ್ರದ್ದು ಪ್ರೀ ವೆಡ್ಡಿಂಗ್ ಶೂಟ್ ವಿಡಿಯೋಸ್ ಎಲ್ಲ ಹಾಕಿದ್ರು. ಹಾಗೆ ಜನ ಕೂಡ ಕಮ್ಮಿ ಆಗಿದ್ರು. ನಾವು ಕೂಡ ಮುಯ್ ಕೊಟ್ಟು, ನಾವು ಇಲ್ಲಿಗೆ ಯಾಕೆ ಫಸ್ಟ್ ಬಂದ್ವಿ ಅಂದ್ರೆ ಈ ಕಡೆ ಊರ್ಗಳ ಸೈಡ್ ಅಲ್ಲಿ ಬೇಗನೆ ಫಂಕ್ಷನ್ ಮುಗಿಸ್ಬಿಡ್ತಾರೆ. ನಮ್ಮ ಮೈಸೂರಲ್ಲೆಲ್ಲ 11:30 ಆದ್ರೂ ರಿಸೆಪ್ಷನ್ ನಡೀತಾ ಇರುತ್ತೆ. ಹಾಗಾಗಿ ಫಸ್ಟ್ ಇಲ್ಲಿ ಅಟೆಂಡ್ ಮಾಡಿ ಆಮೇಲೆ ಅಲ್ಲಿಗೆ ಹೋಗೋಣ ಅಂತ ಹೇಳಿ ನಾವು ಸ್ವಲ್ಪ ಫೋಟೋಸ್ ವಿಡಿಯೋಸ್ ಎಲ್ಲ ಮಾಡ್ಕೊಂಡು ಅಲ್ಲಿಂದ ಹೊರಡ್ತೀವಿ. ಅಲ್ಲಿ ಫಂಕ್ಷನ್ ಅನ್ನ ಮುಗಿಸ್ಕೊಂಡು ಟೈಮ್ 9:30 ಆಗಿತ್ತು ಅನ್ಸುತ್ತೆ. ಬನತಮ್ಮ ಕಳಮ್ಮ ಚೌಟ್ರಿಗೆ ಬಂದಿದೀವಿ. ಡೆಕೋರೇಷನ್ ನೋಡ್ತಾ ಇದ್ರೆ ತುಂಬಾನೇ ಚೆನ್ನಾಗಿ ಮಾಡಿಸಿದಾರೆ. ಹಾಗೆ ತುಂಬಾನೇ ಜನ, ನಾವು ಬಂದಿರೋದ್ ಲೇಟ್ ಆಗಿದ್ರು ಕೂಡ ತುಂಬಾನೇ ಜನ ಇದ್ರು. ನಾವು ಫಸ್ಟ್ ಮುಯ್ ಕೊಟ್ಬಿಟ್ಟು ಫೋಟೋ ತೆಗೆಸ್ಕೊಳ್ಳೋಣ ಅಂತ ಹೇಳಿ ಬಂದ್ವಿ. ಫೋಟೋ ಕೂಡ ತೆಗೆಸ್ಕೊಂಡ್ವಿ. ನಾವು ಬಂದಿದ್ದಕ್ಕೆ ತುಂಬಾನೇ ಖುಷಿ ಪಟ್ರು, ತುಂಬಾನೇ ಚೆನ್ನಾಗಿ ಮಾತಾಡ್ಸಿದ್ರು. ಹಾಗೆ ನಾವು ಕೂಡ ಫೋಟೋಸ್ ಅನ್ನ ತೆಗೆಸ್ಕೊಂಡ್ವಿ. ಅಲ್ಲಿಂದ ಊಟಕ್ಕೆ ಅಂತ ಬಂದ್ವಿ. ಊಟಕ್ಕೆ ತುಂಬಾನೇ ರಶ್ ಇತ್ತು. ಹಾಗೆ ನಮ್ಗೆ ಅಲ್ಲಿ ಸ್ವಲ್ಪ ಊಟ ಮಾಡ್ಬಿಟ್ಟಿದ್ವಲ್ವಾ, ಊಟ ಬೇಡ ಅಂತ ಅನ್ನಿಸ್ತಾ ಇತ್ತು. ನಮ್ಮನೆಯವರು ಇಲ್ಲ, ಅವ್ರು ಬೇಜಾರ್ ಮಾಡ್ಕೋತಾರೆ ನಾವು ಊಟ ಮಾಡದೆ ಹೋದ್ರೆ ಅಂತ ಹೇಳಿ, ಇಲ್ಲ ಊಟ ಮಾಡೋಣ ಅಂತ ಹೇಳಿ ನಿಲ್ಸ್ಕೊಂಡಿದ್ರು. ಹಾಗೆ ಹೊರಗಡೆ ಬಂದು, ಈಗೆಲ್ಲ ಸಮ್ಮರ್ ಅಲ್ಲ, ಶೆಕೆ ಸಿಕ್ಕಾಬಟ್ಟೆ, ಒಳಗೆಲ್ಲ ಇರೋದಕ್ಕೆ ಆಗೋದಿಲ್ಲ. ಹಾಗಾಗಿ ಹೊರಗಡೆ ಬಂದು ನಾವು ಸ್ವಲ್ಪ ಫೋಟೋಸ್ ವಿಡಿಯೋಸ್ ಎಲ್ಲ ಮಾಡ್ಕೊಂಡು ನಮಗೂ ಕೂಡ ಪ್ಲೇಸ್ ಸಿಕ್ತು. ಊಟಕ್ಕೆ ಅಂತ ಕೂತಿದೀವಿ. ಊಟಕ್ಕೆ ಕೋಸಂಬರಿ, ಸೊಪ್ಪು ಕಾಳು ಪಲ್ಯ, ಕೋಸಿಂದು ಪಲ್ಯ, ಹಾಗೆ ಇಲ್ಲಿ ಕೂಡ ದೋಸೆ, ಚಟ್ನಿ, ಪಲ್ಯ ಇತ್ತು. ಆದ್ರೆ ನಾವು ಹೋಗೋಷ್ಟೊತ್ತಿಗೆ ಸ್ವಲ್ಪ ಟೈಮ್ ಆಗಿತ್ತಲ್ಲ, ಹಾಗಾಗಿ ಖಾಲಿ ಆಗಿತ್ತು. ವಾಂಗಿಬಾತು, ಇಲ್ಲೂ ಕೂಡ ಬೇಳೆ ಹೋಳಿಗೆನ ಮಾಡಿಸಿದ್ರು, ಪಾಯಸ. ಇಲ್ಲಿ ಕೂಡ ಸ್ವಲ್ಪ ಸೈಡ್ಸ್ ಎಲ್ಲ ತಿನ್ಕೊಂಡು ಫುಡ್ ಅನ್ನ ಟೇಸ್ಟ್ ಮಾಡ್ಕೊಂಡು, ಫುಡ್ ಎಲ್ಲ ತುಂಬಾನೇ ಟೇಸ್ಟಿ ಆಗಿತ್ತು. ಹಾಗೆ ಫೋಟೋ ಸ್ಪಾಟ್ಸ್ ಅನ್ನ ಮಾಡಿದ್ರು. ನಾವು ಕೂಡ ಫೋಟೋಸ್ ವಿಡಿಯೋಸ್ ಎಲ್ಲ ತೆಕ್ಕೊಂಡು ಮನೆಗೆ ಹೊರಟ್ವಿ. ಹಾಯ್ ಎಲ್ರಿಗೂ, ವೆಲ್ಕಮ್ ಬ್ಯಾಕ್. 2 ರಿಸೆಪ್ಷನ್ ಅನ್ನ ಮುಗಿಸ್ಕೊಂಡು ಈಗ ಮನೆ ಕಡೆ ಹೊರಟಿದೀವಿ. 2 ಫಂಕ್ಷನ್ ಅಟೆಂಡ್ ಮಾಡಿದ್ವಿ. ಗ್ರೇಟ್. 2 ಫಂಕ್ಷನ್ ನೋಡಿ, ಇವರು ಯಾವ ತರ ಅಂದ್ರೆ 2 ಫಂಕ್ಷನ್ಸ್ ಒಂದೇ ದಿನ. ತಲೆ ನೋವು ಬಂದ್ಬಿಟ್ಟಿದೆ. ಮತ್ತೆ 2 ಕಡೆ ಊಟ ಮಾಡ್ಬೇಕಂತ ಬೇಜಾರು. ಅಲ್ಲೊಂದ್ ಸ್ವಲ್ಪ ತಿಂದ್ವಿ, ಇಲ್ಲೊಂದ್ ಸ್ವಲ್ಪ ತಿಂದ್ವಿ, ನಿದ್ದೆ ಬರ್ತಿದೆ. ಆಲ್ರೆಡಿ ಟೈಮ್ ಬಂದು 11:15 ಆಗಿದೆ. ಈಗ ಮನೆ ಕಡೆ ಹೊರಟಿದೀವಿ. ಸಮಗಂತೂ ಪೂರ್ತಿ ನಿದ್ದೆ ಬಂದ್ಬಿಟ್ಟಿದೆ. ಅವ್ನು ಯಾವಾಗ ಮಲಗ್ತಾನೆ ಅನ್ನಂಗೆ ಆಗ್ಬಿಟ್ಟಿದೆ. ಹಾಗೆ 2 ಫಂಕ್ಷನ್ ಕೂಡ ತುಂಬಾ ಚೆನ್ನಾಗಿತ್ತು. ನಮಗೆ ತುಂಬಾನೇ ಖುಷಿ ಆಯ್ತು. ಹಾಗೆ ಅಲ್ಲಿ 2 ಫಂಕ್ಷನ್ ಅಲ್ಲಿ ನೋಡಿದ್ದೊಂದು ಬೇಜಾರಿನ ವಿಷಯ ಅಂದ್ರೆ, ಎಲ್ಲ ಕೂಡ ಈಗಿನ ಜನ ಎಲೆ ಮೇಲೆ ಎಲ್ಲಾನು ಹಾಕಿಸ್ಕೊಂತಾರೆ, ಹಾಗೆ ಎಲ್ಲಾನು ಬಿಡ್ತಾರೆ. ನನ್ಗೆ ಅದು ನೋಡಿ ಯಾಕಪ್ಪ ಹಿಂಗೆ ಜನ ಈ ತರ ಆಗ್ಬಿಟ್ಟಿದ್ದಾರೆ ಅಂತ ಅನ್ನಿಸ್ತು. ರೈತರು ಭತ್ತ ಬೆಳೆಯೋದಿಕ್ಕೆ ತುಂಬಾನೇ ಕಷ್ಟಪಡ್ತಾರೆ. ಹಾಗೆ ಈಗ ಏನು ಅಕ್ಕಿ ರೇಟ್ ಏನು ಕಮ್ಮಿ ಇಲ್ಲ. ಮದುವೆ ಮಾಡೋರು ಕೂಡ ತುಂಬಾ ಕಷ್ಟಪಟ್ಟೆ ಮದುವೆ ಮಾಡ್ತಿರ್ತಾರೆ. ಊಟ ಹಾಕಿಸ್ಕೊಳ್ಳೋರು ಕೂಡ ತುಂಬಾನೇ ಯೋಚನೆ ಮಾಡಿ ನಾವು ತಿನ್ಬೋದಾ, ತಿನ್ನಕ್ಕಾಗುತ್ತಾ ಅಂತ ಹೇಳ್ಬಿಟ್ಟು ಹಾಕಿಸ್ಕೊಬೇಕು. ಹಾಕ್ಸ್ಕೊಂಡಿದ್ದಷ್ಟು ಖಾಲಿ ಮಾಡಬೇಕು. ಈಗ ನಾನು ನಮ್ಮ ಸಮ್ಮಗೆ ಏನು ಹೇಳ್ಕೊಟ್ಟಿದ್ದೀನಿ ಅಂದರೆ,
ನಿನ್ಗೆ ಏನು ತಿನ್ನೋಕೆ ಇಷ್ಟ ಆಗುತ್ತೆ ಅಷ್ಟು ಮಾತ್ರ ಹಾಕಿಸ್ಕೊ. ಮತ್ತು ನೀನು ಹಾಕ್ಸ್ಕೊಂಡು ನನಗೆ ಕೊಡೋದು ಇಲ್ಲ ಎಲೆ ಮೇಲೆ ಬಿಡೋದು ಅದೆಲ್ಲ ನನಗೆ ಇಷ್ಟನೇ ಆಗೋದಿಲ್ಲ. ನಾನು ನನ್ನ ಹಸ್ಬೆಂಡ್ ಹಾಗೇನೆ, ನಾವು ಏನು ಹಾಕಿಸ್ಕೊತೀವಿ ಅದನ್ನು ಅಷ್ಟನ್ನು ನೀಟಾಗಿ ಖಾಲಿ ಮಾಡ್ತೀವಿ. ಬೇಕಾದ್ರೆ ಒಂದು ಐಟಮ್ ಕಮ್ಮಿ ಹಾಕ್ಸ್ಕೊಂಡ್ರು ಪರವಾಗಿಲ್ಲ, ಎಲೆ ಮೇಲೆ ಮಾತ್ರ ನಾವು ಯಾವುದನ್ನು ಬಿಡೋದಿಲ್ಲ. ಏನು ಹೇಳ್ತೀರಾ ರೀ? ಎಲೆ ಮೇಲೆ ಹಂಗೆ ಬಿಟ್ಟಿದ್ದಲ್ಲ ಏನ? ಉಪ್ಪಿನಕಾಯಿ. ಉಪ್ಪಿನಕಾಯಿ ಉಪ್ಪು ಬೇಕಿದ್ರೆ ಯೂಸ್ ಮಾಡ್ಕೊತೀವಿ, ಉಪ್ಪಿನಕಾಯಿ ಬೇಡ ಅಂತ ಹೇಳ್ಬಾರ್ದು ಅಂತ ಮುಂಚೆಯಿಂದ ಹೇಳ್ಕೊಂಡು ಬಂದಿದ್ದೀವಿ. ಹಾಗಾಗಿ ಉಪ್ಪಿನಕಾಯಿ ಹಾಕ್ಸ್ಕೊತೀವಿ. ಅದನ್ನು ಕೂಡ ಒಂದು ಸ್ವಲ್ಪ ಟೇಸ್ಟ್ ಮಾಡೇ ಬರ್ತೀವಿ. ನಮ್ಮ ಸಮ್ಮ ಕೂಡ ಹಾಗೇನೆ, ಅವ್ನಿಗೇನು ಬೇಕು ಅಷ್ಟು ಮಾತ್ರ ಹಾಕಿಸ್ಕೊತಾನೆ. ಅಲ್ಲ ಚಿನಿ? ಅವನು ಕೂಡ ಏನನ್ನು ಬಿಡಲ್ಲ. ಅವನಿಗೆ ಬಾತ್ ಇಷ್ಟ ಆಗಲಿಲ್ವಾ ಬೇಡ, ಅನ್ನ ಸಾಂಬಾರು ಹಾಕ್ಸ್ಕೊತಾನೆ, ದೋಸೆ ಬೇಕಿದ್ರೆ ಹಾಕ್ಸ್ಕೊತಾನೆ, ಆ ಥರ ಮಾಡ್ತಾನೆ. ಅವ್ನಿಗೇನು ಬೇಕು ಅಷ್ಟು ಮಾತ್ರ ತಿಂತಾನೆ. ನಾವು 3 ಜನ ಕೂಡ ಹಾಗೇನೆ. ಹಾಗೆ ನೀವು ಕೂಡ ಯಾವುದೇ ಫಂಕ್ಷನಿಗೆ ಹೋದ್ರು ನಿಮ್ಗೇನು ತಿನ್ನಬೇಕು ಅನಿಸುತ್ತೆ ಅದನ್ನು ಮಾತ್ರ ಹಾಕಿಸ್ಕೊಳ್ಳಿ. ಹಾಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ಮಾತ್ರ ಹಾಕ್ಸ್ಕೊಳ್ಳಿ. ಜಾಸ್ತಿ ಊಟನ ಹಾಕ್ಸ್ಕೊಂಡು ಎಲೆ ಮೇಲೆ ಬಿಡಬೇಡಿ. ಅವ್ರು ಎಲೆ ಎತ್ತುವಾಗ ಒಂದು ಫಂಕ್ಷನಲ್ಲಂತೂ ನಾನು ನೋಡಿದೆ, ಪೂರ್ತಿ ಲೈನು ಊಟನ ಹಾಕಿಸಿ ಹಾಗೆ ಬಿಟ್ಬಿಟ್ಟಿದ್ದಾರೆ. ಎಲೆ ಎತ್ತುವಾಗ ನೋಡಿದ್ರೆ ನನಗೆ ತುಂಬಾ ಬೇಜಾರಾಯಿತು. ಎಲ್ಲರ ಎಲೆಲೂ ತುಂಬಿದೆ, ಪಲ್ಯದಿಂದ ಅನ್ನದಿಂದ ಎಲ್ಲನೂ ಬಿಟ್ಟಿದ್ದಾರೆ. ಯಾಕಪ್ಪ ಹಿಂಗೆ ಮಾಡ್ತಾರೆ ಜನ ಅಂತ ತುಂಬಾ ಬೇಜಾರಾಗುತ್ತೆ. ನೀವು ಕೂಡ ಫಂಕ್ಷನ್ಸಿಗೆ ಹೋದರೆ ನೋಡಿ ಮಾಡಿ ಊಟ ಹಾಕ್ಸ್ಕೊಂಡು ಊಟ ಮಾಡಿ ಹಾಕ್ಸ್ಕೊಂಡು ಇದೆಲ್ಲ ಖಾಲಿ ಮಾಡಿ. ಮತ್ತು ದೇವಸ್ಥಾನಗಳಿಗೆ ಹೋದಾಗಲೂ ಅಷ್ಟೇ ಪ್ರಸಾದ ಆಗಿರುತ್ತೆ, ಕೆಲವೊಬ್ರು ಹಾಕ್ಸ್ಕೊಂಡು ಹಂಗೆ ಚೆಲ್ತಾರೆ. ಆ ಥರದ್ದೆಲ್ಲ ಮಾಡಬೇಡಿ. ಹಾಗೆ ನೀರಿನ ಬಾಟ್ಲನ್ನು ನಿಮ್ಗೆ ಅವಶ್ಯಕತೆ ಇದ್ದರೆ ಈಸ್ಕೊಳ್ಳಿ. ಇಲ್ಲ ನೀವು ಎಷ್ಟು ನೀರು ಕುಡಿದಿರ್ತೀರ ಅದನ್ನು ಹಾಗೆ ವಾಪಸ್ ತೊಗೊಂಡು ಬನ್ನಿ. ನೀರಿಗೂ ಕೂಡ ತುಂಬಾ ಕಷ್ಟ ಆಗುತ್ತೆ ಮುಂದೆ ಬೇಸಿಗೆಲ್ಲ. ಹಾಗಾಗಿ ಆ ನೀರು ಅರ್ಧ ಉಳಿದಿದ್ರೆ ಹಾಗೆ ತೊಗೊಂಡು ಬಂದು ನೀವು ಕಾರಲ್ಲಿ ಕುತ್ಕೊಂಡು ಕುಡಿಯೋದಿದ್ರೆ ಕುಡ್ಕೊಳ್ಳಿ. ಇಲ್ಲಾಂದರೆ ತಂದು ಗಿಡಕ್ಕಾದರೂ ಹಾಕಿ, ಇಲ್ಲ ಮನೇಲಿ ಕುಡಿಯುವಾಗಾದರೆ ಕುಡೀರಿ. ನೀರನ್ನು ಕೂಡ ವೇಸ್ಟ್ ಮಾಡಬೇಡಿ. ಇಲ್ಲಾಂದರೆ 3 ಜನ ಇದ್ದರೆ 2 ಬಾಟ್ಲು ಈಸ್ಕೊಳ್ಳೋದು, ಆ ಥರ ಮಾಡಿ. ಅವಶ್ಯಕತೆ ಇದ್ದರೆ ನೀರಿನ ಬಾಟ್ಲನ್ನ ಈಸ್ಕೊಳ್ಳಿ. ಇಷ್ಟು ಹೇಳಬೇಕಿತ್ತು. ಫಂಕ್ಷನ್ ಎಲ್ಲ ತುಂಬ ಚೆನ್ನಾಗಾಯಿತು. ಫಂಕ್ಷನ್ ಅಟೆಂಡ್ ಮಾಡಿದ್ದು 2 ಕಡೆ ಕೂಡ ತುಂಬಾ ಖುಷಿಪಟ್ಟರು. ನಾವು ಫಂಕ್ಷನ್ಗೆ ಹೋಗಿದ್ದು 2 ಕಡೆ ಕೂಡ ನಾವು ಹೋಗಿದ್ದಕ್ಕೆ ತುಂಬಾ ಖುಷಿಪಟ್ಟರು. ಹಾಗೆ ಈ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ನಾನು ಯಾವುದೇ ವಿಡಿಯೋ ಹಾಕಿದ್ರೆ ನೋಟಿಫಿಕೇಶನ್ ಬರುತ್ತೆ. ನನ್ನ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಖುಷಿಯಾಗಿರಿ. ನಮಸ್ಕಾರ.